ಬಂಧುಗಳೇ ನಮಸ್ತೆ. ನಿಮ್ಮಲ್ಲಿ ಹಲವರಿಗೆ ಮತ್ತು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಈ ಪುಸ್ತಕದ ಹೆಸರು ಏನು ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ. ಕುಮಾರವ್ಯಾಸ ಮಹಾಕವಿಯ ಬರೆದಿರುವಂತಹದ್ದು ಭಾರತ ಕಥಾಮಂಜರಿ. ಈತ ಮೂಲತಃ ಗದಗಿನ ಹತ್ತಿರದವರಾಗಿದ್ದು ಅಲ್ಲಿಯ ವೀರನಾರಾಯಣ ದೇವಸ್ಥಾನದಲ್ಲಿ ಕುಳಿತುಕೊಂಡು ಬರೆದಿರುವಂತಹ ಒಂದು ಮಹಾಕೃತಿ. ಇದನ್ನು ಸುಮಾರು 1974ರಲ್ಲಿ ನಮ್ಮ ಕರ್ನಾಟಕದ ಧೀಮಂತ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯನವರು ಜನರಿಗೆಲ್ಲ ಉಪಯೋಗ ಆಗಬೇಕು ಅಂತ ಸರ್ಕಾರದ ಖರ್ಚಿನಲ್ಲಿ ಅದನ್ನು ಮುದ್ರಿಸಿ 7 ರೂಪಾಯಿಗಳಿಗೆ ಅಥವಾ 1 ರೂಪಾಯಿಗೆ ಮಾರಿದ್ರು ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಈ ಥರ ಮಾಡಿದ್ರು. ಇದಕ್ಕಿಂತ ಮುಂಚೆ ಒಂದು ಕುಮಾರವ್ಯಾಸ ಭಾರತವನ್ನು ಹಳ್ಳಿಗಳಲ್ಲಿ ಹಾಡ್ತಾ ಇದ್ರು. ಜನರು ಮತ್ತು ಜನರಿಗೆ ಒಂದು ಕಂಠಪಾಠ ಆಗಿತ್ತು. ಮತ್ತು ಇದು ಒಂದು ಮಹಾಕವಿಯಿಂದ ರಚಿಸಿದ ಒಂದು ಉದ್ದಾಮವಾದ ಕಾವ್ಯ. ಕವಿಯು ಭುವನದ ಭಾಗ್ಯ ಅಂತ ಒಂದು ಮಾತಿದೆ. ಇಂಥ ಮಹಾಕವಿಗಳು ಪ್ರಪಂಚದಲ್ಲಿ ಉತ್ಪತ್ತಿಯಾದ ಒಂದು ಪುಣ್ಯದ ಪರಿಣಾಮವಾಗಿ ಜನಿಸ್ತಾರೆ ಅಂತ ಹೇಳ್ತಾರೆ. ಅವರ ಕೃತಿ ಅಂತದ ಒಂದು ಕೃತಿ ಇದು ಕನ್ನಡದಲ್ಲಿ ಬಂದಿರೋದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ಒಂದು ಸಂಗತಿ. ಇದು ಹೇಗೆ, ಇದ್ರ ಬಗ್ಗೆ ಶ್ರೀ ಕುಮಾರವ್ಯಾಸರ ಹೆಸರೇನು, ಇದು ಹೇಗೆ ಕಥೆ ಅಂತ ನಾನು ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಹೇಳ್ತೀನಿ. ಮೊದಲನೇದಾಗಿ ಇದು ಎಂತಹ ಮಹಾಕಾವ್ಯ ಅನ್ನೋದಕ್ಕೆ ಇದರ ಇದು ಒಂದು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ ಒಂದು ಮಹಾಕಾವ್ಯ. ಇದು ಖಂಡಿತವಾಗಿ ಮಹಾಭಾರತದ ಕಥೆಯನ್ನು ಹೇಳುತ್ತೆ. ಮತ್ತು ಇದನ್ನು ಕುಮಾರವ್ಯಾಸ ಹೇಳುವಾಗೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರಿ ಅಂತ ಇದೆ. ಹಾಗೆ ಇದನ್ನು ಹೇಳೋಕ್ಕಿಂತ ಮುಂಚೆ ನಮಿಸಿ ನರನ ವ್ಯಾಸವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಅಂತ ನೆನೆಸ್ಕೊಂಡಿದ್ದಾನೆ. ಅಂದರೆ ಅವರ ವ್ಯಾಸರ ಒಂದು ಹಾದಿಯಲ್ಲಿ ಇವರು ರಚಿಸಿದ್ದಾರೆ. ಮತ್ತು ಮೊದಲು ನರನಾರಾಯಣನನ್ನು ನಮಿಸಿ ಮತ್ತು ಶ್ರೀ ವಾಗ್ದೇವಿ ಅಂದರೆ ಸರಸ್ವತಿಯವರನ್ನು ನೆನೆಸ್ಕೊಂಡು ಇದನ್ನು ರಚಿಸಿದ್ದಾರೆ. ಇದರ ಒಂದು ಪದ್ಯವನ್ನು ನಾವು ಕಂದವನ್ನು, ಇದರ ಒಂದು ಷಟ್ಪದಿಯನ್ನು ಹೇಳೋಣ ಅಂತ ಅನ್ನಿಸ್ತದೆ. ಈ ಕುಮಾರವ್ಯಾಸಂಗೆ ಎಷ್ಟು ಕಾನ್ಫಿಡೆನ್ಸು ಅಂದರೆ, ಈ ಮಹಾಕಾವ್ಯ ಎಂಥದ್ದು ಅಂದರೆ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತರಿಗೆ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ ಹೇಳ್ಕೊತಾನೆ. ಸೊ ಇದು ಅತ್ಯಂತ ಮನೋಹರವಾದ ಪದ್ಯ. ಇದು ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆ ವಿಡಿಯೋಗಳಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.